ಒಂದು ಪುಟ್ಟ ಹಳ್ಳಿಯಲ್ಲಿ ಅರುಣ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನ ಕುಟುಂಬ ತುಂಬಾ ಬಡವಾಗಿತ್ತು. ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆಗಳಲ್ಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದರು. ಪ್ರತಿದಿನದ ಊಟವೇ ಒಂದು ಸವಾಲಾಗಿದ್ದರೂ ಅರುಣ್ಗೆ ಓದಿನ ಮೇಲೆ ಅಪಾರ ಆಸಕ್ತಿ ಇತ್ತು. ಶಾಲೆಗೆ ಹೋಗುವ ಮೊದಲು ಅವನು ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ಸಂಜೆ ಮನೆಗೆ ಬಂದ ನಂತರ ಮನೆಯಲ್ಲಿದ್ದ ಚಿಕ್ಕ ಎಣ್ಣೆಯ ದೀಪದ ಬೆಳಕಿನಲ್ಲಿ ಗಂಟೆಗಟ್ಟಲೆ ಓದುತ್ತಿದ್ದ. ಹಲವರು ಅವನನ್ನು ನೋಡಿ, ಇಷ್ಟು ಓದಿ ಏನು ಪ್ರಯೋಜನ, ನಮ್ಮಂತೆಯೇ ಕೂಲಿ ಕೆಲಸ ಮಾಡಬೇಕಲ್ಲ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೆ ಅರುಣ್ ಅವರ ಮಾತುಗಳಿಗೆ ಎಂದಿಗೂ ಕಿವಿಗೊಡಲಿಲ್ಲ. ಒಂದು ದಿನ ಶಾಲೆಯ ಮುಖ್ಯ ಶಿಕ್ಷಕರು ಅರುಣ್ಣನ್ನು ಕರೆದು, ನಿನ್ನ ಪರಿಶ್ರಮವನ್ನು ನಾನು ಪ್ರತಿದಿನ ನೋಡುತ್ತಿದ್ದೇನೆ. ಜೀವನವನ್ನು ಬದಲಾಯಿಸುವ ಶಕ್ತಿ ಶಿಕ್ಷಣದಲ್ಲಿದೆ. ಕಷ್ಟ ಬಂದರೂ ಓದನ್ನು ಬಿಡಬೇಡ ಎಂದು ಪ್ರೋತ್ಸಾಹಿಸಿದರು. ಆ ಮಾತುಗಳು ಅರುಣ್ನ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿದವು. ಕಾಲ ಕಳೆದಂತೆ ಮನೆಯ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ತಂದೆ ಅನಾರೋಗ್ಯಕ್ಕೆ ಒಳಗಾದರು. ಶಾಲೆ ಬಿಡುವ ಪರಿಸ್ಥಿತಿ ಎದುರಾಯಿತು. ಆದರೆ ಶಿಕ್ಷಕರು ಹಾಗೂ ಗ್ರಾಮದ ಕೆಲವು ದಾನಿಗಳು ಸೇರಿ ಅವನ ಶಿಕ್ಷಣಕ್ಕೆ ನೆರವಾದರು. ಅರುಣ್ ಕೂಡ ರಜಾದಿನಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ತನ್ನ ಓದಿನ ವೆಚ್ಚವನ್ನು ಭರಿಸಲು ಪ್ರಯತ್ನಿಸಿದ. ಅವನ ಜೀವನದಲ್ಲಿ ಒಂದು ನಿಯಮ ಇತ್ತು: ಇಂದು ನಾನು ಕಲಿಯುವ ಒಂದು ಹೊಸ ವಿಷಯ ನಾಳೆಯ ನನ್ನ ಭವಿಷ್ಯವನ್ನು ಬದಲಾಯಿಸುತ್ತದೆ. ಈ ನಂಬಿಕೆಯೇ ಅವನಿಗೆ ಪ್ರತಿದಿನ ಹೊಸ ಶಕ್ತಿಯನ್ನು ನೀಡುತ್ತಿತ್ತು. ವರ್ಷಗಳು ಕಳೆದವು. ಅರುಣ್ ಉತ್ತಮ ಅಂಕಗಳೊಂದಿಗೆ ಶಾಲಾ ಶಿಕ್ಷಣವನ್ನು ಮುಗಿಸಿದ. ನಂತರ ವಿದ್ಯಾರ್ಥಿ ವೇತನ ಪಡೆದು ಉನ್ನತ ಶಿಕ್ಷಣವನ್ನು ಮುಂದುವರಿಸಿದ. ಅನೇಕ ಕಷ್ಟಗಳನ್ನು ಎದುರಿಸಿದರೂ ಅವನು ತನ್ನ ಗುರಿಯಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿ ಉನ್ನತ ಸರ್ಕಾರಿ ಅಧಿಕಾರಿಯಾದ ನಂತರ ಅರುಣ್ ತನ್ನ ಹಳ್ಳಿಯನ್ನು ಮರೆಯಲಿಲ್ಲ. ಹಳ್ಳಿಯಲ್ಲಿ ಒಂದು ಸುಂದರ ಗ್ರಂಥಾಲಯವನ್ನು ನಿರ್ಮಿಸಿದ. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳು, ವಿದ್ಯಾರ್ಥಿ ವೇತನ ಮತ್ತು ಮಾರ್ಗದರ್ಶನ ನೀಡಲು ಒಂದು ಟ್ರಸ್ಟ್ ಆರಂಭಿಸಿದ. ನನ್ನ ಜೀವನವನ್ನು ಶಿಕ್ಷಣ ಬದಲಾಯಿಸಿತು. ಈಗ ಶಿಕ್ಷಣದ ಮೂಲಕ ಮತ್ತೊಬ್ಬರ ಜೀವನವನ್ನು ಬದಲಾಯಿಸುವುದು ನನ್ನ ಕರ್ತವ್ಯ ಎಂದು ಅವನು ಹೇಳುತ್ತಿದ್ದ. ಒಮ್ಮೆ ಅವನನ್ನು ಶಾಲೆಯ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದರು. ವೇದಿಕೆಯಲ್ಲಿ ಮಾತನಾಡುತ್ತಾ ಅರುಣ್ ಹೇಳಿದ, ಸ್ನೇಹಿತರೆ, ಹಣ ಕಳೆದುಹೋದರೆ ಮತ್ತೆ ಸಂಪಾದಿಸಬಹುದು. ಆರೋಗ್ಯ ಹಾಳಾದರೆ ಚಿಕಿತ್ಸೆಯಿಂದ ಸುಧಾರಿಸಬಹುದು. ಆದರೆ ಶಿಕ್ಷಣವಿಲ್ಲದೆ ಜೀವನದ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿ ಅಲ್ಲ, ಅದು ನಮ್ಮ ಚಿಂತನೆ, ವ್ಯಕ್ತಿತ್ವ ಮತ್ತು ಸಮಾಜದ ಮೇಲಿನ ಜವಾಬ್ದಾರಿಯನ್ನು ಬೆಳೆಸುತ್ತದೆ. ಒಬ್ಬ ವಿದ್ಯಾವಂತ ವ್ಯಕ್ತಿ ತನ್ನ ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನು ಬೆಳಗಿಸಬಲ್ಲ. ಆ ದಿನ ಶಾಲೆಯ ಮಕ್ಕಳ ಕಣ್ಣಲ್ಲಿ ಹೊಸ ಕನಸುಗಳು ಮೂಡಿದವು. ಬಡತನ ಅಥವಾ ಕಷ್ಟಗಳು ಯಶಸ್ಸಿಗೆ ಅಡ್ಡಿಯಲ್ಲ, ದೃಢ ಸಂಕಲ್ಪ ಮತ್ತು ಶಿಕ್ಷಣವೇ ಯಶಸ್ಸಿನ ನಿಜವಾದ ದಾರಿ ಎಂದು ಅವರು ಅರಿತುಕೊಂಡರು. ಕಥೆಯ ನೀತಿ: ಶಿಕ್ಷಣವು ಯಾರೂ ಕದಿಯಲಾಗದ ಅಮೂಲ್ಯ ಸಂಪತ್ತು. ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಶಿಕ್ಷಣದ ಮೇಲಿನ ನಂಬಿಕೆ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಶಿಕ್ಷಣ ಪಡೆದ ವ್ಯಕ್ತಿ ತನ್ನ ಜೀವನವನ್ನು ಮಾತ್ರವಲ್ಲ, ಸಮಾಜದ ಭವಿಷ್ಯವನ್ನು ಬೆಳಗಿಸುತ್ತಾನೆ.